ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಕೊನೆಗೂ ಸಿಕ್ಕಿಬಿದ್ದ ಹೆತ್ತವರನ್ನ ಕೊಂದ ಕಿರಾತಕಿ. ಪಾಂಡಿಚೇರಿಯಲ್ಲಿ ಹಂತಕಿ ಶ್ವೇತಾ ಅರೆಸ್ಟ್ ಆಗಿದ್ದಾಳೆ. ತಂದೆ ತಾಯಿ ತಂಗಿ ಕೊಂದು ಪರಾರಿಯಾಗಿದ್ದ ಪಾತಕಿ ಈಗ ಸೆರೆಯಾಗಿದ್ದಾಳೆ. ಸಿಸಿಟಿವಿ ಮರೆಮಾಚಿ ಬೈಕ್ನಲ್ಲಿ ಸುತ್ತಾಡ್ತಾ ಇದ್ದ ಕಿಲ್ಲರ್ ಜೋಡಿ. ಕೊನೆಗೂ ಸಿಕ್ಕಿಬಿದ್ದ ಹೆತ್ತವರನ್ನ ಕೊಂದ ಕಿರಾತಕಿ. ಪಾಂಡಿಚೇರಿಯಲ್ಲಿ ಹಂತಕಿ ಶ್ವೇತಾ ಅರೆಸ್ಟ್ ಆಗಿದ್ದಾಳೆ. ತಂದೆ ತಾಯಿ ತಂಗಿಯನ್ನ ಕೊಂದು ಪರಾರಿಯಾಗಿದ್ದ ಪಾತಕಿ ಈಗ ಸೆರೆಯಾಗಿದ್ದಾಳೆ. ಸಿಸಿಟಿವಿ ಮರೆಮಾಚಿ ಬೈಕ್ನಲ್ಲಿ ಸುತ್ತಾಡ್ತಾ ಇದ್ದ ಕಿಲ್ಲರ್ ಜೋಡಿ. ತಿರುವಣ್ಣಾಮಲೈ ಮಾರ್ಗವಾಗಿ ಪ್ರಯಾಣವನ್ನ ಬೆಳೆಸಿದ್ದ ಶ್ವೇತಾ ಮತ್ತು ಕೆನತ್. ಇನ್ನು ಆರೋಪಿಗಳ ಚಲನವಲನದ ಮೇಲೆ ಪೊಲೀಸರು ನಿಗಾ ವಹಿಸಿದ್ರು. ಇನ್ನು ಪಾಂಡಿಚೇರಿಯಲ್ಲಿ ಹಂತಕಿ ಶ್ವೇತಾಳನ್ನ ಕಾಕಿ ಟೀಮ್ ಬಂಧಿಸಿದೆ. ಸದ್ಯ ಈಗ ಶ್ವೇತಾಳನ್ನ ಬೆಂಗಳೂರಿಗೆ ಕರೆತರ್ತಾ ಇರುವ ಪೊಲೀಸರು ಶ್ವೇತಾಳನ್ನ ಮಾರ್ಗ ಮಧ್ಯದಲ್ಲಿಗೆ ಬಿಟ್ಟು ಪ್ರಿಯಕರ ಕೆನತ್ ಎಸ್ಕೇಪ್ ಆಗಿದ್ದಾನೆ. ಕೆನತ್ ಕಾಕಿ ವೇಲಂಗನಿ, ತಿರುವಣ್ಣಾಮಲೈ, ತಿರುಚಿನಾಪಲ್ಲಿಯಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಒಂದ್ ಕಡೆ ಸದ್ಯ ಶ್ವೇತಾಳನ್ನ ಬೆಂಗಳೂರಿಗೆ ಪೊಲೀಸರು ಕರೆ ತರ್ತಾ ಇದ್ದಾರೆ. ಪಾಂಡಿಚೇರಿಯಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಕೊನೆಗೂ ಕೂಡ ಸಿಕ್ಕಿಬಿದ್ದ ಹೆತ್ತವರನ್ನ ಕೊಂದ ಕಿರಾತಕಿ ಈಕೆ. ಇನ್ನು ಪಾಂಡಿಚೇರಿಯಲ್ಲಿ ಹಂತಕಿ ಶ್ವೇತಾಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಚಲನವಲನದ ಮೇಲೆ ಪೊಲೀಸರು ಈಗ ನಿಗಾ ವಹಿಸಿದ್ದಾರೆ. ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಂದು ಪ್ರಿಯಕರ ಹಾಗೂ ಈಕೆ ಇವರಿಬ್ಬರು ಕೂಡ ಪಾಂಡಿಚೇರಿಗೆ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕೊನೆಗೂ ಕೂಡ ಹೆತ್ತವರನ್ನ ಕೊಂದ ಕಿರಾತಕಿ ಈಗ ಸಿಕ್ಕಿ ಬಿದ್ದಿರುವಂಥದ್ದು. ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ಕೊಲೆಗಾತಕಿ ಶ್ವೇತಾ ತಪ್ಪೊಪ್ಪಿಕೊಂಡಿದ್ದಾಳೆ. ಹೆತ್ತವರು ಮತ್ತು ತಂಗಿಯನ್ನ ಕೊಂದಿದ್ದು ನಾನೇ ಅಂತ ಹೇಳಿ ಶ್ವೇತಾ ಒಪ್ಪಿಕೊಂಡಿದ್ದಾಳೆ. ಬಾಯ್ ಫ್ರೆಂಡ್ ಸಹಕಾರದಿಂದ ತಾನೇ ಕೊಂದಿದ್ದಾಕಿ ತಪ್ಪೊಪ್ಪಿಕೊಂಡಿದ್ದಾಳೆ. ಜನ್ಮ ಕೊಟ್ಟ ತಾಯಿಯನ್ನ ತಾನೊಬ್ಬಳೇ ಕೊಂದಿದ್ದಾಕಿ ಹೇಳಿಕೆಯನ್ನ ನೀಡಿರುವಂಥದ್ದು. ತಾಯಿ ತನ್ನ ಜೀವನವನ್ನೇ ಕಂಟ್ರೋಲ್ ಮಾಡ್ತಾ ಇದ್ರು. ಇನ್ನು ಯಾವ ಕೆಲಸಕ್ಕೂ ಕೂಡ ತಾಯಿ ಅವಕಾಶವನ್ನ ಕೊಡದಿದ್ದಕ್ಕೆ ಕೊಂದೆ ಅಂತ ಹೇಳಿದ್ದಾಳೆ ಶ್ವೇತಾ. ಸದ್ಯ ಪರಾರಿಯಾಗಿರುವ ಪ್ರಿಯಕರ ಕೆನತ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ಕೊಲೆಗಾತಕಿ ಶ್ವೇತಾ ತನ್ನ ತಪ್ಪೊಪ್ಪಿಕೊಂಡಿದ್ದಾಳೆ. ಹೆತ್ತವರು ಮತ್ತು ತಂಗಿಯನ್ನ ಕೊಂದಿದ್ದು ನಾನೇ ಅಂತ ಹೇಳಿ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಪಿಕೊಂಡಿರುವಂಥದ್ದು. ಇನ್ನು ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಂತೆ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ ಶ್ವೇತಾ. ಹೆತ್ತವರು ಮತ್ತು ತಂಗಿಯನ್ನ ಕೊಂದಿದ್ದು ನಾನೇ ಅಂತ ಹೇಳಿ ಶ್ವೇತಾ ಒಪ್ಪಿಕೊಂಡಿರುವಂಥದ್ದು. ಇನ್ನು ಬಾಯ್ ಫ್ರೆಂಡ್ ಸಹಕಾರದಿಂದ ನಾನೇ ಕೊಂದಿದ್ದೇನೆ ಅಂತ ಹೇಳಿ ಒಪ್ಕೊಂಡಿದ್ದಾಳೆ. ಜನ್ಮ ಕೊಟ್ಟ ತಾಯಿಯನ್ನ ನಾನೊಬ್ಬಳೇ ಕೊಂದಿದ್ದಾಗಿ ಹೇಳಿಕೆಯನ್ನ ನೀಡಿದ್ದಾಳೆ. ತಾಯಿ ತನ್ನ ಜೀವನವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಯಾವ ಕೆಲಸಕ್ಕೂ ಕೂಡ ತಾಯಿ ಅವಕಾಶವನ್ನ ಮಾಡಿಕೊಡ್ತಾ ಇರಲಿಲ್ಲ. ನಾನೇ ಕೊಂದೆ ಎಂದಿರುವ ಶ್ವೇತಾ ಸದ್ಯ ಪರಾರಿಯಾಗಿರುವ ಪ್ರಿಯಕರ ಕೆನತ್ಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು.